ಅಜ್ಜಿ ನಮಸ್ಕಾರ ರೀ. ಯಾವರು? ಮರ್ಬಾ. ಓಕೆ ಅಜ್ಜಿ, 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಅಜ್ಜಿ? ಹಾಂ, ಕಾಂಗ್ರೆಸ್ ಹಾಕ್ತೇವೆ ನಾವು. ಅದೇ ಯಾಕೆ? ಹಾಂ, ನಮಗೆಲ್ಲ ಇದು ಸಹಾಯ ಮಾಡ್ಯಾರ್ರಿ. ಸಹಾಯ ಮಾಡ್ಯಾರ ನಾನು ಹಾಕ್ತೇವೆ. ಹೆಣ್ಣು ಮಕ್ಕಳಿಗೆಲ್ಲ ನಮಗೆ ಸಹಾಯ ಮಾಡ್ಯಾರು, ಅದಕ್ಕೆ ಹಾಕ್ತೇವೆ ನಾವು. ಅಂದರೆ ಬಿಜೆಪಿ ನಮಗೆ ಏನು ಸಹಾಯ ಇಲ್ಲ. ಮಾಡ್ತಾರಲ್ಲ ಉಳ್ಕಿದವ್ರಿಗೆ ಎಲ್ಲರಿಗೂ ಮಾಡಿದಾರಲ್ಲ ಅಜ್ಜಿ? ಮಾಡಿರ್ಬೇಕು, ನಮಗೆ ಮಾಡಿಲ್ಲ. ಬಟ್ ಇವಾಗ ಬಸ್ನಲ್ಲಿ ಓಡಾಡೋಕ್ಕೆ ಅದಕ್ಕೆ ಇದಕ್ಕೆ ಪ್ರಾಬ್ಲಮ್ ಆಗಕತ್ತದಲ್ಲ ಅಜ್ಜಿ, ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಆಗತ್ತಿಲ್ಲ, ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಒಟ್ಟು ನಿಮ್ಮ ಮತ ಕಾಂಗ್ರೆಸ್ಗೆ ಅಂತ ಹೇಳತ್ತೀರಾ? ಕಾಂಗ್ರೆಸ್ ಯಾರು ಕೇಳ್ರಿ ಬಿದ್ನ ಹೇಳೋರು. ಓಕೆ. ಯಾವರು? ನಾವು ಮಹಾರಾಷ್ಟ್ರದವ್ರದ್ದೇವೆ. ವೋಟರ್ ಐ ಡಿ ಎಲ್ಲಿದೆ? ಇಲ್ಲೇ ಐತ್ರಲ್ಲ. ಆಯ್ತಾ, ಇಲ್ಲೇ ಐತಾ ಕರ್ನಾಟಕದಲ್ಲಿ? ಹಾಂ. ಓಕೆ ಆಂಟಿ, 2024 ಲೋಕಸಭಾ ಚುನಾವಣೆ ಬಂತಲ್ಲ, ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕಂಟಿ? ಕಾಂಗ್ರೆಸ್ 400 ರೂಪಾಯಿ ಗ್ಯಾಸ್ ಟಕ್ಕಿತ್ತು, 1200 ರೂಪಾಯಿ ಆಗೈತಿ. ಮತ್ತೆ ಏನು ಉಪಯೋಗ ಐತಿ? 1200 ರೂಪಾಯಿ ತೆಲ್ ಡಬ್ಬಿ ಆಗಿತ್ತು, ಈಗ 3,000 ಆಗೈತಿ. ನಿಮ್ಮ ಮತ ಕಾಂಗ್ರೆಸ್ ಅಂತ ಹೇಳತ್ತೀರ? ಹಾಂ, ಕಾಂಗ್ರೆಸ್ ಬೇಕು ನಮ್ಗೆ. ಮೋದಿ ಏನು ಬೇಡ. ಮೋದಿ ಎಲ್ಲ ತುಟ್ಟಿ ಮಾಡ್ಯಾನ, ಏನು ಉಪಯೋಗ ಮಾಡಿಲ್ಲ ನಾವು. ಎಲ್ಲ ತುಟ್ಟಿ ಮಾಡ್ಯಾನ. ಬಡ್ರ ಮನುಷ್ಯಗೆ ಇರೋದ ಕೆಲಸ ಇಲ್ಲ. ಅಂದ್ರೆ ಕಾಂಗ್ರೆಸ್ ಅಂತ ಹೇಳತ್ತೀರ? ಹೆಂಗ್ ಫ್ರೀ ಮಾಡಿದಾರೆ, ಅಡ್ಡಾಡತ್ತೀರ? ಏನು ಉಪಯೋಗ ಐತಿ ಹತ್ರ? ಹೆಂಗಾದ್ರೆ ತಿಂತೀವಿ, ಹೋಗ್ತೀವಿ, ಬರತ್ತೀವಿ, ಗರಜ್ ಇರ್ತೈತಿ. ಒಟ್ಟಿಗೆ ಏನು ತಿನ್ನೋದು? ಗ್ಯಾಸ್ ಟಾಕಿ, ಈಗ ಗ್ಯಾಸ್ ಟಾಕಿ ಸ್ವಸ್ಥ ಮಾಡಿದ್ರೆ ಗ್ಯಾಸ್ ಟಾಕಿ ಮೇಲೆ ಏನಾರ ಮಾಡಿ ತಿನ್ನಾಕ ಬರ್ತೈತಿ. ಇದು ಬಸ್ ಫ್ರೀ ಮಾಡಿ ಏನು ಉಪಯೋಗ ಐತಿ? ಎಲ್ಲಾರು ಹಾಲು ಕಾಂಗ್ರೆಸ್ ಅಂತ ಹೇಳ್ತೀರಾ? ಥ್ಯಾಂಕ್ ಯು. ನಮಸ್ಕಾರ. 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕಂಟಿ? ಗ್ಯಾರಂಟಿ ಮಾಡಿದಾರೆ ಅದಕ್ಕೆ? ಅನುಕೂಲತೆಗಳಲ್ಲ. ಬಿಜೆಪಿ ಅವರು ಅನುಕೂಲ ಮಾಡ್ಕೊಡ್ತಾರಲ್ಲ ಆಂಟಿ? ಹಂಗೇನು ಅದು ಇದು ಹಂಗೇನಿಲ್ಲ, ಆದರೂ ಕಾಂಗ್ರೆಸ್ ಇಷ್ಟ. ಕಾಂಗ್ರೆಸ್ಗೆ ಹಾಕ್ತೀರಾ? ಓಕೆ ಆಂಟಿ. ನೋಡಿ ಸಂಸದರೇ, ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ ಒಂದು ಶೌಚಾಲಯ, ಇದು ರೈಬಾಗ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಒಂದು ಶೌಚಾಲಯ. ಮಹಿಳೆಯರು ಸಹಿತ ಅಲ್ಲಿ ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ಅವರು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗ್ಬೇಕಾದ್ರೂ ಹೊರಗಡೆ ಹೋಗಬೇಕು. ಇದನ್ನು ಕೀಲಿ ಹಾಕಿದ್ದಾರೆ. ಇಲ್ಲಿ ಪುರುಷರಿಗೂ ಇಲ್ಲ, ಮಹಿಳೆಯರಿಗೂ ಇಲ್ಲ. ಇದು ಜ್ವಲಂತ ಉದಾಹರಣೆ ನೋಡಿ. ಇದಕ್ಕೆ ಕೀಲಿ ಸಹಿತ ಹಾಕಿದ್ದಾರೆ. ಇದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ ಇದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಶೌಚಾಲಯ. ಮಹಿಳೆಯರಿಗೆ ಏನು ಉಪಯೋಗ ಇದೆ? ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಶುಲ್ಕ ಅಂತ ಬರೆದಿದ್ದಾರೆ, ಆದರೆ ಕೀಲಿ ಹಾಕಿಬಿಟ್ಟಿದ್ದಾರೆ. ಆ ಕೀಲಿ ಸಹಿತ ತೋರಿಸ್ತೀನಿ ನೋಡಿ. ಇದು ಸಂಸದ ಸದಸ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಶೌಚಾಲಯ. ಈ ಶೌಚಾಲಯದ ಜ್ವಲಂತ ಸಾಕ್ಷಿ ಏನು ಸಂಸದರೇ, ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ ಇದೊಂದು ಪ್ರಯಾಣಿಕರಿಗೆ ಎಷ್ಟೊಂದು ಅನಾನುಕೂಲತೆ. ಅವರು ಆ ಮಹಿಳೆಯರು ಸಹಿತ ಅಲ್ಲಿ ಮರ್ಯಾದೆಗೋಸ್ಕರ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಇದು ಸಂಸದರೇ ನಿಮ್ಮ ಗಮನಕ್ಕೆ ಬಂದಿಲ್ವಾ? ನೀವು ಈಗ ಮತ ಕೇಳಲಿಕ್ಕೆ ಬಂದಿದ್ದೀರಿ, ಈ ಒಂದು ಸಾರಿ ಸಂಸದರಾಗಿದ್ದೀರಿ. ಎಷ್ಟು ಸಾರಿ ನೀವು ಬಸ್ ಸ್ಟ್ಯಾಂಡ್ಗಳನ್ನ ತಿರುಗಾಡಿದಿರಿ? ಯಾವುದಾದ್ರೂ ಒಂದು ಸರ್ಕಾರಿ ಬಸ್ಸಿನಲ್ಲಿ ನೀವು ಸ್ವತಃ ಅಡ್ಡಾಡಿದಿರಿ? ಆ ಅಡ್ಡಾಡಿದ ಅನುಭವ ನಿಮಗೆ ಐತೆಯೋ ಇಲ್ಲೋ ಅನ್ನೋದು ಇವತ್ತು ಈ ಜ್ವಲಂತ ಸಾಕ್ಷಿ ಮುಖಾಂತರ ಈ ರೈಬಾಗ ಬಸ್ ಸ್ಟ್ಯಾಂಡಲ್ಲಿ ನಡೆಯುತ್ತಿರೋ ಘಟನೆ ಇದೇ ಒಂದು ಸಾಕ್ಷಿ. ಸಂಸದರೇ, ಅನೇಕ ಪ್ರಶ್ನೆಗಳ ಸುರಿಮಳೆ ನಿಮಗೆ ಇವತ್ತು. ಯಾವ ಕ್ಷೇತ್ರದಲ್ಲಿ ನಿಮ್ಮದು ಅಭಿವೃದ್ಧಿ ಆಗಿದೆ ಅನ್ನೋದು ನೀವು ಇನ್ನು ಮುಂದೆ ಪಟ್ಟಿ ಕೊಡಬೇಕು. ಜನ ಬದಲಾವಣೆ ಬಯಸಾಕತ್ತಾರ. ಜನ ಯಾವ ರೀತಿ ಬದಲಾವಣೆ ಬಯಸ್ತಾರ? ಇದೊಂದು ಪ್ರಯಾಣಿಕರಿಗೆ ಆಗುವಂಥ ಅನಾನುಕೂಲತೆ ಜ್ವಲಂತ ಸಾಕ್ಷಿ. ಇನ್ನೂ ಅನೇಕ ಘಟನೆಗಳು ಇಡೀ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಏನೇನು ನೀವು ಅಭಿವೃದ್ಧಿ ಮಾಡಿದಿರಿ, ಜನರಿಗೆ ಎಷ್ಟೊಂದು ತೊಂದರೆಯಾಗಿದೆ, ಜ್ವಲಂತ ಸಾಕ್ಷಿ ಮುಖಾಂತರ ಬರ್ತೀನಿ.